ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದಿನಾಂಕ 11ರಂದು ಸೋಮವಾರ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಗೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆಗೆಂದು ಬರುತ್ತಿರುವ ಹಿನ್ನೆಲೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು 100ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಲಾಗಿದೆ. ವ್ಯವಸ್ಥಿತವಾಗಿ ತಮ್ಮ ತಮ್ಮ ವಾರ್ಡ್ಗಳು ಹಾಗೂ ಗ್ರಾಮಗಳಿಂದ ತೆರಳಲು ಸೂಚನೆ ನೀಡಿದ ಕಾಂಗ್ರೆಸ್ ಮುಖಂಡ ರಾಜುಗೌಡರು ನಗರದ ಕಾಂಗ್ರೆಸ್ ಭವನದಲ್ಲಿ ಸಭೆ ಸೇರಿ ಮುಖಂಡರೊಂದಿಗೆ ಸೂಚನೆ ನೀಡಿದರು. ಇನ್ನೊಂದು ಪಬ್ಲಿಕ್ ಮೀಟಿಂಗ್ ಕರೆಯೋಣ, ಅದಕ್ಕೆಲ್ಲ ಏನೇನು ವ್ಯವಸ್ಥೆಗಳು ಬೇಕೋ ಖಂಡಿತ ಮಾಡ್ತೀನಿ. ನಾನು ಇದರಲ್ಲಿ ಡೈರಿ ಚುನಾವಣೆಗಳೇನಿತ್ತು ಅದನ್ನು ನಾಮಿನಿಗಳು ಮಾಡೋದ್ರಲ್ಲಿ ಪೂರ್ತಿ ಬ್ಯುಸಿಯಾಗಿದ್ದೆ. ಆದರೂ ಕೂಡ ಕೆಲವು ಇಲ್ಲಿ ರಾಜಕೀಯ ಬಳಸಿದ್ರು ಕೂಡ ಎಲ್ಲೂ ಎದುರಿದೆ. ಏನೇನಾಗುತ್ತೋ ಸೇಫ್ಟಿ ಮೀಟ್ ಮಾಡಿದ್ದೀವಿ. ಮತ್ತೇನಾಗುತ್ತೆ, ಒಂದು ನಾಮಿನಿ ಮಾಡಬೇಕು ಅಂದರೆ ಅನುದಾನ ಇಲ್ಲ ಅಂತಂದರೆ ಅದನ್ನು ನಾಮಿನಿಗಳು ಮಾಡೋಕ್ಕೆ ಬರಲ್ಲ ಅಂತಂದರು. ಕೆಲವು ಕಡೆ ಅನುದಾನಗಳು ಕೂಡ ಹಾಕಿಸಿ ಮಾಡ್ಕೊಂಡು ಬಂದಿದ್ದೀವಿ. ಅವನ್ನ ಯಾವುದೂ ಎದುರು ಅವಶ್ಯಕತೆ ಇಲ್ಲ. ಇವತ್ತು ಏನೇ ಆಗಲಿ ನೀವೆಲ್ಲ ಮುಂದೆ ನಿಂತ್ಕೊಂಡಿದ್ದಾದ್ರೆ ಅಂದರೆ 10 ಜನ ಊರಲ್ಲಿ ಹೋಗಿ ಅವ್ರ ಸೆಕ್ರೆಟರಿ ಯಾರು ಬರೆಯೋಲ್ವೋ JDS ಇನ್ನೊಂದಿರಲಿ ಹೋಗಿ ಎಲ್ಲರೂ ಕೂತ್ಕೊಂಡು ಅವ್ರು ದಬಾಯಿಸಿದ್ರೆ ಖಂಡಿತ ಅವ್ರು ಹಾಕ್ತಾರೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಕಾಂಗ್ರೆಸ್ ಅವರೆಲ್ಲ ಪ್ರತಿ ಊರಲ್ಲೂ ಒಗ್ಗಟ್ಟಾಗಬೇಕು. ಏನಪ್ಪ ನಮ್ದು ಅನುದಾನ ಇಲ್ಲ, ಸೆಕ್ರೆಟರಿ ಅವನು ಈ ಸೆಕ್ರೆಟರಿ ಇಟ್ಕೊಂಡ್ರೆ ಸೆಕ್ರೆಟರಿ ಕೊಟ್ಕೊಂಬಂದಿಲ್ಲ ಡೈರಿನ, ಸೆಕ್ರೆಟರಿ ಡೈರಿ ಕೊಟ್ಕೊಂಬಂದಿಲ್ಲ, ಹಾಲು ನಮ್ಮವ್ರು ಆಗ್ತಾ ಇಲ್ವಾ, ನಮ್ಮವ್ರು ಹಾಲು ಆಗ್ತಿರ್ಲಿಲ್ವಾ, ಅದಕ್ಕೆ ಅವ್ರು ಡೈರಿ ನಡೀತಾರೆ. ಅದಕ್ಕೆ ಯಾವುದು ಕೂಡ ಇಂಜಿನಿಯರ್ ಬೇಡ. ಎಲ್ರಿಗೂ ಹೇಳ್ತಿದ್ದೀನಿ, ಪ್ರತಿ ಯಾವುದೇ ಪಕ್ಷದವ್ರು ಏನೇ ಇರಲಿ ಸರ್ಕಾರ ಇದೆ, ಅದರಿಂದ ಬರೋ ಸೌಲಭ್ಯಗಳನ್ನ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ, ನಮ್ಮವ್ರಿಗೆ ತಲುಪಬೇಕು. ಅದಕ್ಕೆ ನಾನಂತೂ ಹೇಳ್ತಿದ್ದೀನಿ, ನನ್ನ ಉಸಿರೋ ತನಕನೂ ಬಿಡೋದೇ ಇಲ್ಲ, ಕೊನೆಯವರೆಗೂ